ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಒಬ್ಬಟ್ಟು ಹಿಟ್ಟನ್ನು ಹೇಗೆ ಕಲಿಸ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬಿಗಿನರ್ಸ್ಗಂತೂ ತುಂಬಾನೇ ಹೆಲ್ಪ್ ಆಗುತ್ತೆ. ನಾವು ಹಿಟ್ಟು ಹೇಗೆ ಕಲಿಸ್ತೀವಿ ಹಾಗೆ ಒಬ್ಬಟ್ಟು ಬರುತ್ತೆ. ತುಂಬಾ ಸಾಫ್ಟ್ ಆಗಿ ಬಾಯಲ್ಲಿಟ್ರೆ ಕರಗುವಂತ ಒಬ್ಬಟ್ಟು ಹಿಟ್ಟನ್ನು ಹೇಗೆ ಕಲಿಸ್ಕೊಳ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಈ ಲೋಟದಲ್ಲಿ 3 ಲೋಟ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 kg ಮೈದಾ ಹಿಟ್ಟಿಗೆ ಅರ್ಧ ಕಪ್ ಆಗೋಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ. ಚಿರೋಟಿ ರವೆನೇ ಬಳಸಬೇಕು, ಅದ್ಬಿಟ್ಟು ನೀವು ಉಪ್ಪಿಟ್ಟು ರವೆನ ಬಳಸಬಾರ್ದು. ನಿಮ್ಗೆ ಏನಾದ್ರೂ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಅಂಗಡಿಗೆ ಹೋಗಿ ಒಬ್ಬಟ್ಟು ರವೆ ಅಥವಾ ಚಿರೋಟಿ ರವೆ ಅಂತ ಕೇಳಿದ್ರೆ ಅವರು ಕೊಡ್ತಾರೆ. ಇದನ್ನೆಲ್ಲ ಹಾಕೊಂಡು ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಹಸಿಟ್ಟು, ಉಪ್ಪು ಮತ್ತೆ ಅರಿಶಿನ ಪುಡಿ ಎಲ್ಲಾನು ಒಂದಕ್ಕೊಂದು ಮಿಕ್ಸ್ ಆಗಬೇಕು, ಹೊಂದ್ಕೋಬೇಕು. ಈ ರೀತಿ ಡ್ರೈ ಆಗಿ ಕಲಿಸ್ಕೋಬೇಕು. ನಂತರ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ. ಇದಕ್ಕೆ ನೀರ್ ಜಾಸ್ತಿನೇ ಬೇಕಾಗುತ್ತೆ. ನೀವು ಚಪಾತಿ ಹಿಟ್ಟು ಕಲಿಸ್ತೀರಾ ನೋಡಿ, ಆ ರೀತಿ ಕಲಿಸ್ಕೊಳಕ್ ಆಗೋದಿಲ್ಲ. ಕೈಗೆ ಅಂಟೋ ರೀತಿ ಕಲಿಸ್ಕೋಬೇಕಾಗುತ್ತೆ. ಹೀಗಾಗಿ ನೀರ್ ಜಾಸ್ತಿನೇ ಹಾಕೋಬೇಕು. ಈ ವಿಡಿಯೋನ ನಾನು ಬಿಗಿನರ್ಸ್ಗೋಸ್ಕರ ಮಾಡ್ತಿದ್ದೀನಿ. ಹಿಟ್ಟು ಕಲಿಸೋದಕ್ಕೆ ಕೆಲವರಿಗೆ ಬರೋದೇ ಇಲ್ಲ ಅಂತವರು ಇದನ್ನ ನೋಡಿ ಈಸಿಯಾಗಿ ಹಿಟ್ಟು ಕಲಿಸ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ಹಿಟ್ಟನ್ನ ಕಲಿಸ್ಕೊಳ್ಳೋ ವಿಡಿಯೋ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೂರ್ಣನ ಹೇಗೆ ಮಾಡೋದು, ಒಬ್ಬಟ್ಟನ್ನ ಹೇಗೆ ತಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಮೇನ್ ಏನಿರೋದು ಅಂತ ಹೇಳಿದ್ರೆ ಹಿಟ್ಟು ಕಲಿಸೋದೇ ಇರೋದು. ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರಾ, ಎಷ್ಟು ಚೆನ್ನಾಗಿ ಕಲಿಸ್ತೀರಾ, ಅಷ್ಟು ಸಾಫ್ಟಾಗಿ ಹಿಟ್ಟು ಬರುತ್ತೆ. ಅಷ್ಟೇ ಸಾಫ್ಟಾಗಿ ಒಬ್ಬಟ್ಟು ಕೂಡ ನಾವು ತಟ್ಕೊಳ್ಬೋದು. ಬಾಯಲ್ಲಿಟ್ಟರೆ ತುಂಬಾನೇ ಈಸಿಯಾಗಿ ಕರ್ಗೋಗ್ಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಹಿಟ್ಟನ್ನು ನೀಟಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನೀವು ನಾದ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕೈಗೆ ಅಂಟೋ ರೀತಿನಲ್ಲಿ ಕಲಿಸ್ಕೋಬೇಕು. ನೋಡಿ ಹಿಟ್ಟು ಹೇಗಾಗಿದೆ, ಕೈಗೆಲ್ಲ ಅಂಟ್ಕೊಳ್ತಿದೆ. ಈ ರೀತಿ ಆಗಬೇಕು ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ನಾನು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆನೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಹಾಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ. ಎಣ್ಣೆ ನೀವು ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಸಾಫ್ಟ್ ಆಗುತ್ತೆ. ಮತ್ತೆ ನೀವು ಇದನ್ನ ಒಂದಿನ ಮಟ್ಟಿಗೆ ಇಟ್ಕೊಂಡು ಕೂಡ ನೀವು ಮಾಡ್ಕೊಳ್ಬಹುದು. ಹಿಟ್ಟನ್ನ ನೋಡಿ ನಾನು ಹೇಗೆ ನಾದ್ಕೊಳ್ತಾ ಇದ್ದೀನಿ, ಈ ರೀತಿನೇ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಳ್ಬೇಕು. ನೀವು ಅಕಸ್ಮಾತ್ ಏನಾದರೂ ನೀವು ಎಣ್ಣೆ ಕಡಿಮೆ ಹಾಕಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಒಬ್ಬಟ್ಟು ತಟ್ಟುವಾಗ ತುಂಬಾನೇ ಕಷ್ಟ ಆಗುತ್ತೆ, ಕೈ ನೋವು ಬರುತ್ತೆ. ಯಾಕಂದ್ರೆ ನಾವು ಇದರಲ್ಲಿ ರವೆ ಕೂಡ ಮಿಕ್ಸ್ ಮಾಡಿರೋದ್ರಿಂದ ಜಾಸ್ತಿನೇ ನೀವು ನೀರನ್ನು ಹಾಕೋಬೇಕಾಗುತ್ತೆ ಮತ್ತೆ ಎಣ್ಣೆನೂ ಕೂಡ ಜಾಸ್ತಿ ಬಳಸ್ಕೋಬೇಕಾಗುತ್ತೆ. ನೀವು ಲಟ್ಟನ್ಗೆನೆಲ್ಲಾದ್ರೂ ಮಾಡ್ಕೋಬಹುದು ಮತ್ತೆ ಕೈಯಲ್ಲಿ ಕೂಡ ತಟ್ಕೊಳ್ಬಹುದು. ನಿಮ್ಗೆ ಹೇಗೆ ಈಸಿ ಆಗುತ್ತೋ ಹಾಗೆ ಮಾಡ್ಕೊಳ್ಳಿ. ನೋಡಿ ಒಬ್ಬಟ್ಟು ಹೇಗಾಗಿದೆ, ಎಲ್ಲೂ ಹಿಟ್ ತರ ಇಲ್ಲ, ಎಲ್ಲ ಸಾಫ್ಟ್ ಆಗಿದೆ, ಈವನ್ ಆಗಿದೆ. ಮತ್ತೆ ನಾನು ಕೈಯಲ್ಲಿ ಕೂಡ ಪಂಚ್ ಮಾಡ್ಕೊಳ್ತಾ ಇದ್ದೀನಿ ಸಾಫ್ಟ್ ಆಗಿ ಬರ್ಲಿ ಅಂತ ಹೇಳಿ. ಇದ್ರ ಮೇಲೆ ಈಗ ನಾವು ಒಂದ್ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಒಂದು ಪ್ಲೇಟ್ ಹಾಕಿ 15 ಮಿನಿಟ್ಸ್ ಬಿಟ್ಬಿಡ್ಬೇಕು. ಎಣ್ಣೆ ಹಾಕೋದೇನಕ್ಕೆ ಅಂದ್ರೆ ಡ್ರೈ ಆಗ್ಬಾರ್ದು ಅಂತ ಹೇಳಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ನೋಡಿ ಈಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ, ತುಂಬಾನೇ ಸಾಫ್ಟ್ ಆಗಿದೆ. ಹಿಟ್ಟನ್ನ ಕೈಯಿಂದ ತಗೊಂಡ್ರೆ ಹಾಗೆ ಕರ್ಗೋ ತರ ಬಂದ್ಬಿಡುತ್ತೆ. ಹೀಗಿರ್ಬೇಕು. ನಿಮ್ಗೆ ವಿಡಿಯೋದಲ್ಲಿ ನೋಡ್ಲಿಕ್ಕೆ ಗಟ್ಟಿ ಅನ್ಸ್ಬೋದು, ಬಟ್ ಇದು ತುಂಬಾನೇ ಸಾಫ್ಟ್ ಆಗಿದೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಥ್ಯಾಂಕ್ ಯು.